ಸ್ಫೂರ್ತಿ ತುಂಬಿದ ಒಂದು ಸ್ಥಳ. ಸ್ಫೂರ್ತಿ ಅಂದರೆ ನಿರಾಶ್ರಿತರಿಗೆ ಸ್ಫೂರ್ತಿ. ಯಾಕಂದರೆ ನಾವು ಏನಾದರೂ ಒಂದು ಸಮಾಜ ಸೇವೆ ಅಂದರೆ ಏನೋ ದೊಡ್ಡ ದೊಡ್ಡ ಸಾಧನೆ ಮಾಡೋದಲ್ಲ. ಸಾಧನೆ ಅಂದರೆ ದೊಡ್ಡ ದೊಡ್ಡ ಅವಾರ್ಡ್ಗಳು ರಿವಾರ್ಡ್ಗಳು ತಗೊಳ್ಳೋದಲ್ಲ. ಒಬ್ಬ ನಿರಾಶ್ರಿತರನ್ನು ಸಾಕಿ ಸಲಹಿ ಅವರಿಗೆ ಜೀವ ತುಂಬೋದೇ ಒಂದು ಸ್ಫೂರ್ತಿ. ಅಂಥ ಸ್ಫೂರ್ತಿ ತುಂಬುವ ಕೆಲಸ ನಮ್ಮ ಸಂಪ್ರೀತರವ್ರು ಮಾಡ್ತಾ ಇದ್ದಾರೆ. ಯಾಕಂದರೆ ಸಂಪ್ರೀತರವ್ರ ಬಗ್ಗೆ ನಾನು ತಿಳ್ಕೊಳ್ಳುವಾಗ ನನ್ನ ಒಂದು ಯೌವನ ಪ್ರಾಯನ ನಾನು ಹಿಂದೆ ಹೋದೆ. ನನ್ನ ಯೌವನ ಪ್ರಾಯದಲ್ಲಿ ಏನಿದ್ದೆ ಮೋಜು ಮಸ್ತಿ ಹೀಗೆ ಇರಬೇಕು ನನ್ನ ಯೌವನದಲ್ಲಿ, ನನ್ನ ಆ ರೀತಿ ಕಳೆದೆ. ಆದರೆ ಇವ್ರು ನೋಡುವಾಗ ನನಗೆ ತುಂಬ ಒಂದು ಎಂಥ ಇದಪ್ಪ ಜೀವನ, ಇಂಥ ವ್ಯಕ್ತಿ ಜನರಿಗಾಗಿ ಸೇವೆ ಮಾಡ್ತಾರೆ, ನಾನು ಆ ರೀತಿ ಇರಬಾರ್ದು ಅಂತ ಎಷ್ಟೋ ಯುವಕರಿಗೆ ಒಂದು ಪ್ರೇರಣೆ ಆಗ್ತಾ ಇದ್ದಾರೆ ನಮ್ಮ ಸಂಪ್ರೀತರವರು. ಯಾಕಂದರೆ ಸಾಕಷ್ಟು ನೋಡಿ ಪ್ರಿಯ ವೀಕ್ಷಕರೇ, ತಂದೆ ತಾಯಿ ಅಂದರು ನನ್ನ ಮಗನಿಗೆ ಒಂದು ಏನಾದರೂ ಒಂದು ಆಸ್ತಿ ಮಾಡಬೇಕು, ಒಂದು ಸೈಟ್ ಮಾಡಬೇಕು, ಬಿಲ್ಡಿಂಗ್ ಮಾಡಬೇಕು, ಕಾರ್ ತಗೊಳ್ಬೇಕು, ಆ ರೀತಿ ಇರ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಈ ಘಟನೆ, ನನ್ನ ಮಗ ಸಮಾಜಕ್ಕೆ ಒಂದು ಆಶ್ರಯ ಆಗಬೇಕು, ನಿರಾಶ್ರಿತರಿಗೆ ಒಬ್ಬ ನಾಯಕನಾಗಬೇಕು, ಬೆಳಕಾಗಬೇಕು ಎಂಬುದಾಗಿ ತನ್ನ ಪೇರೆಂಟ್ಸ್, ತನ್ನ ಕುಟುಂಬದವರು ಒಂದು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇದು ಉಡುಗೊರೆ ಯಾರೂ ತಗೊಳ್ಳೋದಿಲ್ಲ ಪ್ರಿಯ ವೀಕ್ಷಕರೇ. ಯಾರಾದರೂ ನೋಡುವ ನೀನು ಆಶ್ರಮ ನಡೆಸೋದು ಯಾರೂ ನಡೆಸಲ್ಲ. ಒಂದು ಹಾಲಿನ ಪ್ಯಾಕೆಟ್ ತಗೊಂಬಂದ್ರೆ ತಂದೆ ತಾಯಿ ಮಾತು ಕೇಳಲ್ಲ. ಆದರೆ ತಾಯಿ ಮಾತು ಕೇಳಿ, ವಿಶೇಷವಾಗಿ ತಾಯಿ ಮಾತು ಕೇಳಿ. ಯಾಕಂದರೆ ಇಲ್ಲಿ ನಾವು ಒಂದು ಕಥೆಯನ್ನು ವಿವರಿಸ್ತಾ ಇದ್ದೇನೆ, ರಾಮಾಯಣ ಕಥೆ. ಯಾಕಂದರೆ ದಶರಥನು ರಾಮನಿಗೆ ತಂದೆ ಎಷ್ಟು ಪ್ರಿಯರಾಗಿದ್ದಾನೆ, ರಾಮನಿಗೆ ಅಷ್ಟೊಂದು ತಂದೆ ತಾಯಿಗೆ ಯಾವುದೇ ಒಂದು ಮನಸ್ಸಿಗೆ ತೆಗೆದುಕೊಳ್ಳದೆ ನೋವು ದುಃಖ ಅದೆಲ್ಲ ಪಕ್ಕಕ್ಕಿಟ್ಟು ಅವರು ಊಟ ತಿನ್ನಿಸ್ತಾ ಇದ್ದಾರೆ ನೊಂದವರಿಗೆ. ತುತ್ತು ತಿನ್ನಿಸುವಾಗ ತುಂಬ ನನಗೆ ದುಃಖ ಆಯಿತು. ನಾವು ಅನ್ಕೊಬೋದು ಯಾರಿಗಾರು ತುತ್ತು ತಿನ್ನಿಸ್ತಾರೆ ಅವ್ರಿಗೆ ಎಂಜಿಲೆಲ್ಲೋ ನಮ್ಗೆ ಆಗುತ್ತೇನೋ, ನಮಗೇನಾಗುತ್ತೋ. ಆದರೆ ಅವರಲ್ಲಿ ನಾವು ಅವ್ರ ಭಾವನೆಗಳು ನೋಡಿದ್ರೆ ಮುಖಗಳಲ್ಲಿ, ಯಾಕಂದರೆ ನಾವು ಭಾವನೆ ನೋಡ್ಬೋದು, ಅವ್ರು ಯಾವ ರೀತಿ ತಿನ್ನಿಸ್ತಾ ಇದ್ದಾರೆ ಮುಖಲಕ್ಷಣ ನೋಡ್ಬೋದು. ಯಾಕಂದರೆ ಪ್ರೆಷರಾಗಿ ತಿನ್ನಿಸ್ತಾ ಇದ್ದಾರೆ. ಆದರೆ ಇವ್ರ ಮುಖಲಕ್ಷಣ ನೋಡುವಾಗ ತಾಯಿ ಯಾವ ರೀತಿ ಊಟ ತಿನ್ನಿಸ್ತಾರೆ ಆ ರೀತಿ ತಿನ್ನಿಸ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ ನಾನು, ಯಾಕಂದರೆ ಆ ದೇವರೇ ನೋಡ್ತಾ ಇರ್ತಾರೆ ಇವ್ರ ಸೇವೆ. ಅಷ್ಟಿಲ್ಲದೆ ಪೂಜ್ಯ ಶ್ರೀ ಗುರುಗಳು, ಯಾಕಂದರೆ ಕೊಪ್ಪಳ ಸ್ವಾಮಿ ಗವಿಸಿದ್ದೇಶ್ವರ, ಅವರು ಸತ್ಯವನ್ನೇ ನುಡಿತಾರೆ, ಸತ್ಯವನ್ನೇ ಮಾತನಾಡುತ್ತಾರೆ. ಯಾಕಂದರೆ ಸತ್ಯವನ್ನು ಮಾತ್ರ ಕಂಡು ಅವರು ಮಾತನಾಡುವ ವ್ಯಕ್ತಿ. ಅಂಥವ್ರ ಹತ್ರ ಪ್ರಶಂಸೆ ತಗೊಂಡಿರೋರು ನಮ್ಮ ಸಂಪ್ರೀತರವರು. ಯಾಕಂದರೆ ಈ ವಯಸ್ಸಲ್ಲಿ ಈ ಸೇವೆ ಮಾಡ್ತಾ ಇದ್ದಾರೆ. ಬನ್ನಿ ಇವ್ರ ಬಗ್ಗೆ ಯಾಕೆ ಈ ಸೇವೆ ಮಾಡಲೇಬೇಕು ಅಂತ ಬಂದಿದ್ದಾರೆ ಕೇಳೋಣ. ಸಂಪ್ರೀತವ್ರ ನಮಸ್ಕಾರ. ನಮಸ್ತೆ ಸರ್. ನೋಡಿದ್ವಿ ನಿಮ್ಮ ಸೇವೆ, ಯಾಕಂದರೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಈ ಒಂದು ಜಗತ್ತಿನಲ್ಲಿ ಕಲಿಯುವುದು ಯಾರಾದರೂ ಕೆಳಗಡೆ ಬಿದ್ದರೆ ಎಬ್ಬರಿಸೋದೇ ತಪ್ಪ, ನನಗೇನು ಬೇಕಪ್ಪ ಅಂತ ಸೈಡಲ್ಲಿ ಹೋಗ್ಬಿಡ್ತಾರೆ ಒಂದು ವಾಹನದಲ್ಲಿ. ಆದರೆ ಅದಕ್ಕಿಂತ ಹೆಚ್ಚಾದ ಮಾನವೀಯತೆ ಸೇವೆ ಮಾಡ್ತಾ ಇದ್ದಾರೆ. ಏನು ಅನಿಸ್ತಾ ಇದೆ ನಿಮಗೆ? ಸರ್, ನಾನು ಏನಂತಂದರೆ ನಮ್ಮ ತಾಯಿ ಮಾಡಿರೋದನ್ನ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಅವರೊಂದು ಕಷ್ಟಪಟ್ಟು ಒಂದು ಸಂಸ್ಥೆ ಕಟ್ಟಿದ್ದಾರೆ, ಅದಕ್ಕೆ ನಾನು ನನ್ನ ಕೈಲಾದನ್ನ ನಾನು ಶ್ರಮ ಹಾಕಿ ನಾನು ನಡೆಸ್ತಾ ಇದ್ದೀನಿ. ಇಲ್ಲಿ ನನಗೆ ಏನಂತಂದರೆ ನನಗೂ ತುಂಬ ಕಷ್ಟ ಆಗ್ತಾಯಿದೆ. ಅವರೇನೋ ನಡೆಸ್ಕೊಬಂದರು. ಈಗ ನಾನೊಂದು ಯೂತಾಗಿ ನಂಗೆ ಸಪೋರ್ಟ್ನೆಸ್ ಯಾರಿಲ್ಲ, ಫ್ರೆಂಡ್ಸ್ ಇಲ್ಲ, ಫ್ಯಾಮಿಲಿ ಅಂದರೆ ನನ್ನ ತಂಗಿ ನನ್ನ ತಾಯಿ ಬಿಟ್ಟರೆ ನನಗೆ ನಮ್ಮ ಫ್ಯಾಮಿಲಿಯವರಾಗಲಿ ಯಾರೂ ಸಪೋರ್ಟ್ನೆಸ್ ಇಲ್ಲ. ನಾವು ನಾನು ಬೆಳಗ್ಗೆಯಿಂದ ಇವತ್ತು ನೋಡಿ ಭಟ್ರು ಬಂದಿಲ್ಲ. ನಮಗೆ ಅಲ್ಲಿ ಹೋಟ್ಲು ನಡೆದ್ರೆ ಇಲ್ಲಿ ಆಶ್ರಮಕ್ಕೆ ಫುಡ್ ವ್ಯವಸ್ಥೆ ಆಗುತ್ತೆ. ಇಲ್ಲಿ ನಾವೇನೋ ಯಾವುದೋ ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡು ಆಶ್ರಮ ಮಾಡಿರೋದಲ್ಲ. ನಾವೇನು ನಮ್ಮ ಕೈಲಾಗಿದ್ದನ್ನ ನಾವು ನಮ್ಮ ಸಮಾಜಕ್ಕೆ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡಬೇಕು ಅಂತ ಮಾಡ್ತಾ ಇರೋದು. ನಾವೆಲ್ಲ ಅದರಲ್ಲೂ ಕೆಲವರು ಇರ್ತಾರೆ, ಈ ನಮ್ಮವರೇ ನಮಗೆ ಶತ್ರು ಅಂತಾರಲ್ಲ. ಈಗ ಕಾರ್ ಆಚೆ ನಿಲ್ಲಿಸಿದ್ರೆ ಕಾರ್ ಗ್ಲಾಸ್ಗಳು ಹೊಡೆದಾಕೋದು, ಬಾವುಟಗಳು ಮುಂದೆ ನೋಡಿರ್ಬೇಕು, ಬಾವುಟಗಳು ಹಾಕಿರ್ತೀವಿ, ಅದನ್ನ ಅರ್ಧಾಕ್ಬಿಟ್ಟು ಮೋರಿಗೆ ಹಾಕೋಗೋದು, ಬರೀ ಈ ಥರ. ಈಗ ನಾವು ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದಕ್ಕೇನೋ ಬ್ಯಾಡ್ ಕಮೆಂಟ್ ಮಾಡೋದು. ಕೆಲವ್ರು ಕಾಲ್ಗಳೇ ಮಾಡಿ ಹೇಳ್ತಾರೆ, ನೀನೇನು ಮಾಡ್ತಾ ಇದೆಯಲ್ಲ ಮಾಡು, ವೀಡಿಯೋಸ್ ಹಾಕ್ಬೇಡ. ಯಾಕೆ ನಮ್ಮ ತಾಯಿಯವರು ಸುಮಾರು 2014ರಿಂದ ಒಂದು ಆಶ್ರಮ ಮಾಡಿ ಅಲ್ಲಿಂದ ನೋಡ್ಕೊಂಡು ಬಂದಿದ್ದಾರೆ. ನನಗೆ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಅಮ್ಮ ಮಾಡ್ಕೊಂಡು ಹೋಗಿದ್ರೆ ಹಂಗೆ ವೀಡಿಯೋ ಹಾಕ್ಬೇಡ, ನೀನು ಪಾಡಿ ನೀನು ಮಾಡ್ಕೊಂಡು ಹೋಗು ಅಂತ ಬೆದರಿಕೆ ಕಾಲ್ಗಳು ಮಾಡ್ತಾರೆ. ಆದರೂ ನಾನು ಅದು ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಮಾಡ್ತಾಯಿದ್ದೀನಿ. ಅವ್ರು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿಲ್ಲ. ನಾನು ಇವಾಗ ಕೆಲವು ತಿಂಗಳಿಂದ ನಾನು ಹಾಕ್ಕೊಂಡು ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮಗೇನು ಎಷ್ಟು ಕಷ್ಟ ಆದ್ರೂ ನಾನು ಇಲ್ಲಿ ಕುತ್ಕೊಂಡು ಕ್ಯಾಮ್ರಾ ನೋಡ್ಬೇಕಾದ್ರೆ ಅನಿಸುತ್ತೆ, ಅಲ್ಲಿಂದ ನೆಮ್ಮದಿಯಾಗಿ ಅವ್ರು ಊಟ ಮಾಡ್ತಾಯಿದ್ರೆ ಅದೇ ನಮ್ಗೆ ಸಂತೋಷ. ಅಲ್ಲೊಂದು ಲೈನಾಗಿ ಕುತ್ಕೊಂಡು ಅವ್ರು ಊಟ ಮಾಡ್ತಾ ಇರ್ತಾರಲ್ಲ, ಅವಾಗ ಸಿಗೋ ತೃಪ್ತಿ ಇನ್ನು ಯಾವುದ್ರಲ್ಲೂ ಸಿಗೋಲ್ಲ ಸರ್. ಇವತ್ತು ನೋಡಿ, ಇವಾಗ ಟೈಮ್ ಇಷ್ಟ ಆಗಿದೆಯಲ್ಲ, ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಊಟನೂ ಮಾಡಿಲ್ಲ, ಇಷ್ಟೊತ್ತಾಯಿತು. ಈ ನಮ್ಮಲ್ಲಿ ಕೆಲವರು ವಾಲಂಟಿಯರ್ಸ್ ಹುಡುಗರಿಸಿದ್ದಾರೆ ಈ ಏರಿಯಾದವರೇ, ಅವ್ರು ಬಂದು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊತಾರೆ. ಏನೋ ಅವ್ರ ಕಡೆಯಿಂದ ನಡೆಸ್ತಾ ಇದ್ದೀವಿ. ನೀವೊಂದು ಮಾತು ಹೇಳಿದ್ರೆ, ಯಾಕಂದರೆ ಕೈಯಲ್ಲಿ ಆಗದವನ ಒಂದು ಕೊನೆ ಒಂದು ಆಯುಧ ಅಂದರೆ ಅಪಪ್ರಚಾರ, ಬ್ಲೇಮ್ ಮಾಡೋದು, ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಾರೆ. ಆ ರೀತಿ ನಿಜವಾದ ಸೇವೆ ಮಾಡುವಾಗ ನಿಮಗೆ
ಏನಪ್ಪ ನನಗೆ ಬೇಕಿತ್ತಾ ಈ ಯೌವನ ಪ್ರಾಯದಲ್ಲಿ ನಾನು ಬೇರೆ ರೀತಿ ಇರ್ಬೋದಿತ್ತು, ಈ ಆಶ್ರಮ ಇಷ್ಟು ದೊಡ್ಡ ಒಂದು ಭಾರ ಕೊಟ್ಟರು ನಮ್ಮ ತಾಯಿ ಅಂತ ನಿಮ್ಗೆ ಅನಿಸಿರುತ್ತೆ. ಆದರೆ ಈ ಕೆಲಸ ಎಷ್ಟೋ ತೆರೆ ಹಿಂದೆ ಎಷ್ಟೋ ಜನಕ್ಕೆ ಒಂದು ಸ್ಫೂರ್ತಿಯಾಗಿದೆ. ಯಾಕಂದರೆ ಪೂಜ್ಯಶ್ರೀ ಗುರುಗಳು ಮಾತಾಡುವಾಗ ಗವಿ ಸಿದ್ದೇಶ್ವರ ಅವರು ಅಷ್ಟು ಸುಲಭವಾಗಿ ಯಾರಿಗೂ ಅವರು ಹೊಗಳಿಕೆ ಹೇಳಲ್ಲ, ಮಾತಾಡೋದಿಲ್ಲ. ಅಂಥವ್ರು ಪ್ರಶಂಸೆ ಬಂದಾಗ ಇದೆಲ್ಲ ನಿಮಗೇನಿಲ್ಲ ಅನ್ನೋ ಥರ ಮನಸ್ಸಿಗೆ ಬರ್ಬೋದಾ? ಖಂಡಿತ ಬರುತ್ತೆ ಸರ್. ಏನಂದರೆ ನಾನು ಪಾಯ್ಸನ್ ತೊಗೊಂಡು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ನಾನು ಬದುಕಿರೋದೇ ಬದುಕಲ್ಲ ಅಂತ ಹೇಳಿದರು, ಅಂಥದ್ರಲ್ಲಿ ಬದುಕಿರೋದೊಂದು ಆಶ್ಚರ್ಯ ಅಂತ ಹೇಳ್ಬೋದು. ನಾನು 3-4 ದಿನ ಐಸಿಯುಲಿದ್ದೆ. ಏನೋ ದೇವ್ರ ದಯೆಯಿಂದ ನಾನು ಬದುಕಿದ್ದೀನಿ. ಇನ್ನೇನು ಅವಾಗ ಹೋಗಿದ್ದೀರಿ ಏನು ಇರ್ತಾ ಇರಲಿಲ್ಲ. ಇವಾಗ ಬದುಕಿರೋದೇ ಅದಕ್ಕೋಸ್ಕರ ಅಂತ ತಿಳ್ಕೊಂಡು ನಾನು ಹೇಳಿದ್ನಲ್ಲ, ಅಲ್ಲಿ ನೋಡ್ತಾ ಇದ್ರೆ ನನಗೆ ಅಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ನಮ್ಮ ಪೂಜ್ಯರ ಆಶೀರ್ವಾದಗಳಿಂದ ಏನೇನೋ ಆ ಸಂತೋಷದಲ್ಲಿ ನಾನು ಮಾಡ್ತಾಯಿದ್ದೀನಿ. ಅದೇ ರೀತಿ ಸಂಪ್ರೀತ್ ಅವರ ಈಗ ಆಶ್ರಮ ನಡೆಸುವಾಗ ಯಾಕಂದರೆ ತಿಂಗಳಿಗೆ 1 ಲಕ್ಷ ಇದು ಬಾಡಿಗೆ ಈ ಜಾಗಕ್ಕೆ, ಅದೇ ರೀತಿ ದವಸ ಧಾನ್ಯಗಳು ಎಲ್ಲ ಖರ್ಚು ವೆಚ್ಚವಾಗಿ ಅಮ್ಮವ್ರು ಹೇಳ್ದಂಗೆ 2.5-3 ಲಕ್ಷ ಬೇಕಾಗುತ್ತೆ. ಯಾಕಂದರೆ ಫೈನಾನ್ಸ್ ತೊಗೊಂಡು ನಡೆಸ್ತಾ ಇದ್ದೀರಾ, ಅಷ್ಟು ಸುಲಭ. ಜನತೆಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಜನಗಳದ್ದು ತಪ್ಪು ಅಂತ ಹೇಳಲ್ಲ. ಯಾಕೆ ಅಂತಂದರೆ ಕೆಲವರು ಬಿಸ್ನೆಸ್ಗೋಸ್ಕರ ಆಶ್ರಮ ಮಾಡ್ಕೊಬಿಟ್ಟಿದ್ದಾರೆ. ಆಶ್ರಮ ಮಾಡಿದ್ರೆ ಕೋಟಿಗಟ್ಟಲೆ ದುಡ್ಡು ಮಾಡ್ಬಿಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಆಶ್ರಮ ಮಾಡಿದ್ದಾರೆ. ಏನು ನೋಡಿದವರೆಲ್ಲ ಈಗ ಎಷ್ಟು ಜನ ಅಂತ ಈಗ ಮೊಬೈಲ್ ಓಪನ್ ಮಾಡಿದ್ರೆ ಬರೀ ಅದೇ ಆಶ್ರಮದೇ ಅಂತಂದರೆ ಅವರು ಕೆಲವರು ಅವ್ರ ಮನೆ ನೋಡೋದೇ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ಯಾವ ಆಶ್ರಮಕ್ಕೆ ಅಂತ ಕೊಡ್ತಾರೆ, ಕನ್ಫ್ಯೂಸ್ ಆಗಿಬಿಡ್ತಾರೆ. ಯಾವ ಆಶ್ರಮಕ್ಕೆ ಕೊಡಲಿ ಏನು ಮಾಡಲಿ ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ ಕೆಲವರು. ಇಲ್ಲಿ ನಮ್ಮ ಮಾಗಡಿ ರಸ್ತೆ ಒಣಗನಟ್ಟಿಲಿ ನಮ್ಮ ಆಶ್ರಮ ಇದೆ, ಸ್ಫೂರ್ತಿಧಾಮ ನಿರಾಶ್ರಿತರ ಆಶ್ರಮ ಅಂತ. ಮೊದಲನೇದಾಗಿ ನೀವು ಸಹಾಯ ಮಾಡಲಿಲ್ಲ ಅಂತಂದರೂ ಫಸ್ಟು ನಿಮ್ಮ ಸುತ್ತಮುತ್ತ ಯಾರು ನಿರಾಶ್ರಿತರಿದ್ದರೆ ದಯವಿಟ್ಟು ಅವ್ರಿಗೆ ರೋಡಲ್ಲಿ ಮಲ್ಕೊಂಡಿರೋನ ಅಂತ ನಮ್ಮ ಆಶ್ರಮಕ್ಕೆ ಕಳಿಸ್ಕೊಡಿ. ಅವ್ರಿಗೆ ಕಷ್ಟ ಆದರೂ ಕೂಡ ನಾವು ನೋಡ್ಕೊತೀವಿ. ನಾವು ಸಂಪಾದನೆ ಮಾಡಿ ನಾವು ಒಂದು ಎಲ್ಲೋ ನಾವು ಹೋಟ್ಲಲ್ಲಿ ದುಡಿದ್ಬಿಟ್ಟು ನೋಡ್ಕೊಳ್ಳೋದಲ್ಲಿ ನೋಡ್ಕೊತೀವಿ. ಹಾಗೆ ಸಹಾಯ ಮಾಡುವಂಥ ಮನಸ್ಸಿರೋರು ನಮ್ಮ ಆಶ್ರಮಕ್ಕೆ ಬನ್ನಿ, ಒಂದು ಟೈಮು ನೋಡಿ ನಮ್ಮ ಆಶ್ರಮದ ವಾಸ್ತವ ನೋಡಿ, ಏನೇನು ಹೇಗೆ ನಡೀತಾ ಇದೆ ನೋಡಿ. ನಿಮಗೆ ಸಾಧ್ಯವಾದರೆ ಒಂದು 2 ದಿನ ಇಲ್ಲಿ ಉಳ್ಕೊಳ್ಳಿ, ನನ್ನ ಜೊತೆ ಸಪೋರ್ಟ್ ಮಾಡಿಬಿಟ್ಟು ನಿಮ್ಮ ಕೈಲಾಗಿ ಸಹಾಯ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.